ಕರ್ನಾಟಕ ಸರ್ಕಾರದ ಸಚಿವ ಜಮೀರ್ ಅಹಮದ್ ಅವರ ಪುತ್ರ ಜೈದ್ ಖಾನ್ ಅಭಿನಯದ ಕಲ್ಟ್ ಅನ್ನುವ ಕನ್ನಡ ಸಿನಿಮಾ ಹೊಸ ವರ್ಷದ ಜನವರಿ ತಿಂಗಳ 23ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸಚಿವ ಜಮೀರ್ ಅವರ ಪುತ್ರ ಜೈದ್ ಖಾನ್ ಈ ಹಿಂದೆ ಬನಾರಸ್ ಅನ್ನುವ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ರು. ಇವತ್ತು ಶಿವಮೊಗ್ಗದ ಖಾಸಗಿ ಹೋಟೆಲ್ನಲ್ಲಿ ಕಲ್ಟ್ ಸಿನಿಮಾ ಕುರಿತಂತೆ ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ ನಲ್ಲಿ ಇದ್ದಂತ ಪತ್ರಕರ್ತರು ಜೈದ್ ಖಾನ್ ಅವ್ರಿಗೆ ಕೇಳಿದ್ರು, ಏನ್ ಸರ್ ಸಿನಿಮಾ ಹೆಸರು ಹೇಗಿದೆ, ಏನಿದ್ರ ಅರ್ಥ ಅಂತ. ಅದಕ್ಕೆ ನಟ ಜೈದ್ ಖಾನ್ ಹೇಳಿದ್ರು, ಇವಾಗೆಲ್ಲ ಯೂತ್ಸ್ ಹುಡುಗರೆಲ್ಲ ಜಾಸ್ತಿ ಇದೇ ಪದನ ಬಳಸ್ತಾ ಇದ್ದಾರೆ. ಕಲ್ಟ್ ಅಂದ್ರೆ ಕಲ್ಚರ್ ಅಂತಾನೂ ಕರೀತಾರೆ. ಕಲ್ಟ್ ಅನ್ನೋ ಹೆಸರು ಸ್ವಲ್ಪ ಮಾಸ್ ಅನ್ನೋ ಅರ್ಥನೂ ಕೊಡುತ್ತೆ. ಸಿನಿಮಾದಲ್ಲಿ ನಾನು ಮಾಸ್ ಹೀರೋ ಕಾಣಿಸ್ಕೊಂಡಿದ್ದೀನಿ, ಹೀಗಾಗಿ ಈ ಸಿನಿಮಾ ಹೆಸರು ಕಲ್ಟ್ ಅಂತ ಇಡಲಾಗಿದೆ ಅಂತಂದ್ರು. ಹಾಗೆ ಅವ್ರು ಹೇಳಿದ್ರು, ಕಲ್ಟ್ ಅನ್ನೋ ಸಿನಿಮಾದಲ್ಲಿ ಬರೀ ಮಾಸ್ ಮಾತ್ರ ಇಲ್ಲ, ರೊಮ್ಯಾಂಟಿಕ್ ಕೂಡ ಇದೆ. ಇಡೀ ಕುಟುಂಬ ಕೂತ್ಕೊಂಡು ಸಿನಿಮಾ ನೋಡಬಹುದು. ರಾಜ್ಯದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಈ ಸಿನಿಮಾ ತೆರೆ ಕಾಣ್ತಾ ಇದೆ. ಸಿನಿಮಾದಲ್ಲಿ ಒಟ್ಟು 6 ಹಾಡುಗಳಿವೆ. ಇದ್ರ ಪೈಕಿ ಈಗಾಗಲೇ 3 ಹಾಡು ಹಿಟ್ ಆಗಿದೆ ಅಂತ ನಟ ಜೈದ್ ಖಾನ್ ಹೇಳಿದ್ರು. ಒಂದು ಸಣ್ಣ ಬ್ರೇಕ್ ನಂತರ ಪ್ರೆಸ್ ಮೀಟ್ ನಲ್ಲಿ ನಟ ಜೈದ್ ಖಾನ್ ಹಾಗೆ ನಟಿ ಮಲ್ಲಿಕಾ ಏನೇನ್ ಹೇಳಿದ್ರು ಅಂತ ಕೇಳ್ಕೊಂಡ್ ಬರೋಣ ಬನ್ನಿ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ರಿಸ್ಮಸ್ ಪ್ಲಮ್ ಕೇಕ್ಸ್ ಹಾಗೂ ಹೊಸ ವರ್ಷದ ಕೇಕ್ಗಳು ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಸಂಪರ್ಕಿಸಿ ಕೇಕ್ ಕೆಫೆ, ಎಂಟಿ ರಸ್ತೆ, ಟೆಂಪೋ ಸ್ಟ್ಯಾಂಡ್ ಹತ್ತಿರ, ಶಿವಮೊಗ್ಗ. 100 ಅಡಿ ರಸ್ತೆ, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ. ಅಮೀರ್ ಅಹಮದ್ ಸರ್ಕಲ್, ಸಿಟಿ ಸೆಂಟರ್ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಗಾಂಧಿನಗರ, ಬಿ ಬ್ಲಾಕ್, ಹೋಟೆಲ್ ವಿಧಾತ್ರಿ ಭವನ, ಗಣಪ ಕಾಂಪ್ಲೆಕ್ಸ್, ಶಿವಮೊಗ್ಗ. ಮತ್ತು ರತ್ನ ಆರ್ಕಿಡ್, ನಂಜಪ್ಪ ಆಸ್ಪತ್ರೆ ಹತ್ತಿರ, ಕುವೆಂಪು ರಸ್ತೆ, ಶಿವಮೊಗ್ಗ. ನಿಮ್ಗೆ BP ಶುಗರ್ ಇದೆಯಾ, ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ, ಈ ಚೈನ್ ಸ್ಮೋಕರ್ ಇದ್ರ, ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ, ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ, ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಸಿನಿಮಾ. ಈ ಸಿನಿಮಾದಲ್ಲಿ ಒಂದು ಫುಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಫೈಟ್ಸ್ ಆಗಲಿ, ಕಮರ್ಷಿಯಲ್ ಸಾಂಗ್ಸ್ ಆಗಲಿ, ಮೆಲೋಡಿ ಹಾಡುಗಳು ಆಗಲಿ, ಇಮೋಷನ್ಸ್ ಆಗಲಿ, ತಂದೆ ತಾಯಿದು. ಇವತ್ತಿನ ಜನ್ರೇಷನ್ನು ಹೆಣ್ಮಕ್ಳು ಆಗ್ಬೋದು, ಗಂಡು ಮಕ್ಕಳು ಆಗ್ಬೋದು, ಒಂದು ಪ್ರೀತಿಯಲ್ಲಿ ಬಿದ್ದ ಮೇಲೆ ಹೆಂಗೆ ಮೋಸ ಆಗ್ತಿದ್ದಾರೆ. ಸೊ ಅದ್ರ ಮೇಲೆ ಎಲ್ಲ ಇಟ್ಕೊಂಡು ನಾವೊಂದು ಕತೆ ಮಾಡಿದ್ದೀವಿ. ಸೊ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಳ್ತಿದ್ದೀವಿ. ಸರ್, ಕಲ್ಟ್ ಅಂದರೆ ಇತ್ತೀಚೆಗೆ ಯೂತ್ಸಲ್ಲಿ ತುಂಬ ಅದು ಪದ ಬಳಕೆ ಇದೆ ಸರ್. ಅವ್ರವ್ರ ಸ್ಟೇಟ್ಮೆಂಟ್ಸ್ ಇದ್ದಾರೆ. ಕಲ್ಟ್ ಸಿನಿಮಾ ಅಂತಾರೆ, ಕಲ್ಟ್ ಸಾಂಗ್ಸ್ ಅಂತ ಹೇಳ್ತಾರೆ. ಸೊ ನಾವು ಸುಮಾರು ಸತಿ ಕೇಳ್ತಾ ಇದ್ವಿ ಕಲ್ಟ್ 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 ಅಂತ ಹೇಳಿ. ಕಲ್ಟ್ ಅಂದರೆ ಅದು ಎರಡನೇ ಅರ್ಥ ಬಂದ್ಬಿಟ್ಟು ಮಾಸ್ ಅಂತ ನಾವು ಹೇಳ್ತೀವಿ. ಅದು ಇನ್ನೊಂದು ಅರ್ಥ ಏನಂದರೆ ಅದು ಕಲ್ಟ್ ಪದ ಹುಟ್ಟಿರೋದೇ ಕಲ್ಚರಿಂದ ಅಂತೆ. ಫಸ್ಟ್ ಕಲ್ಚರ್ ಅಂತ. ಸೊ ಕಲ್ಟ್ ಅಂದರೆ ಫಿಕ್ಸ್, ಅಂದರೆ ಇವನೇ, ಅಂದರೆ ಮಾಸ್ ಅಂತ ಹೇಳ್ಬೋದು. ಸೊ ಇದು ಕತೆ ಕಲ್ಟ್ ಅಲ್ಲ, ಈ ಹೀರೋದು ಕ್ಯಾರೆಕ್ಟರ್ ಕಲ್ಟ್ ಆಗಿರುತ್ತೆ ಸರ್. ಈ ನನ್ನದು ಪಾತ್ರದ ಹೆಸರು ಬಂದ್ಬಿಟ್ಟು ಮಾಧವ ಅಂತ ಹೇಳಿ. ಅವನು ಒಂದೇ ಕ್ಯಾರೆಕ್ಟರಲ್ಲಿ 3 ಡಿಫ್ರೆಂಟ್ ಶೇಡ್ ಇದೆ. ಒಂದು ಲಾಂಗ್ ಹೇರ್, ಒಂದು ಮೀಡಿಯಂ ಲಾಂಗ್ ಹೇರ್, ಒಂದು ಶಾರ್ಟ್ ಹೇರ್. ಸೊ ಈ ಥರ ಒಂದೇ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಇರುತ್ತೆ. ಸೊ ಜನ ಅದನ್ನು ತುಂಬ ಇಷ್ಟಪಡ್ತಾರೆ ಅಂತ ಅನ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀವಿ ಸರ್. ನಮ್ಮ ರವಿ ಮಾಸ್ಟರು, ರವಿ ವರ್ಮಾ ಅವರು ಕೊರಿಯೋಗ್ರಾಫ್ ಮಾಡಿರೋದು ಫೈಟ್ಸು. ಸೊ ಟೋಟಲ್ ಆಗಿ 3 ಫೈಟ್ ಇದೆ ಕಮರ್ಷಿಯಲ್ ಆಗಿ. ಸೊ ನನ್ನ ಮೊದಲನೇ ಸಿನಿಮಾದಲ್ಲಿ ಅಷ್ಟೊಂದು ಫೈಟ್ಸ್ಗಳು ಇರಲಿಲ್ಲ, ಒಂದೇ ಒಂದು ಫೈಟ್ ಇದ್ದಿದ್ದು. ಸೊ ಈ ಸಿನಿಮಾದಲ್ಲಿ ಒಂದು 3 ಫೈಟ್ ಅದ್ಭುತವಾಗಿ
ರವಿ ಸರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಸರ್. ಅದು ಒಂದು ಟೈಮ್ ಟ್ರಾವೆಲಿಂಗ್, ಟೈಮ್ ಲೂಪ್ ಅನ್ನೋ ಮೇಲೆ ಕಾನ್ಸೆಪ್ಟ್ ಮೇಲೆ ನಾವು ಹೊಸ ಪ್ರಯತ್ನ ಮಾಡೋಣ ಅಂತೇಳಿ ನಾವು ಅದನ್ನ ಹೋಗಿದ್ದು. ಇದು ತುಂಬ ಇಮೋಷ್ನಲ್ ಸಬ್ಜೆಕ್ಟ್ ಸರ್. ಇದನ್ನು ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ನನ್ನ ಮೊದಲನೇ ಸಿನಿಮಾಗೆ ಸ್ವಲ್ಪ ನನಗೆ ಕಂಪ್ಲೇಂಟ್ಸ್ ಬಂತು. BC ಸೆಂಟ್ರಲ್ಲಿ ಈ ಕಾನ್ಸೆಪ್ಟ್ ಏನಿದೆಯಲ್ಲ, ಟೈಮ್ ಟ್ರಾವೆಲಿಂಗ್, ಟೈಮ್ ಲೂಪ್ ಅನ್ನೋ ಒಂದು ಕಾನ್ಸೆಪ್ಟ್ ಹೊಸದಾಗಿ ನಾವೇನು ಮಾಡಿದ್ವಿ, ಅದು ಎಷ್ಟು ಜನಕ್ಕೆ ಅದು ಅರ್ಥ ಆಗಿಲ್ಲ BC ಸೆಂಟ್ರ್ ಕಡೆ. ಸೊ ಅದಕ್ಕೆ ಈ ಕತೆ ಪ್ರತಿಯೊಬ್ಬರಿಗೂ ಇಷ್ಟ ಆಗಬೇಕು, ತುಂಬ ಹತ್ತಿರವಾದಂಥ ಕತೆ ಇರಬೇಕು ಅಂತಲೇ ಹೇಳಿ ಈ ಕತೆ, ಈ ಹುಡುಗನ ಮೇಲೆ ಏನು ಘಟನೆ ನಡೆಯುತ್ತಲ್ಲ, ಐ ಆಮ್ ಡ್ಯಾಮ್ ಶೋರ್ ಪ್ರತಿಯೊಬ್ಬರು ಜೀವನದಲ್ಲೂ ಆ ಘಟನೆ ನಡೆದಿರುತ್ತೆ ಒಂದು ಪೀರಿಯಡ್ ಟೈಮಲ್ಲಿ. ಸೊ ಪ್ರತಿಯೊಬ್ಬರು ಅದನ್ನು ತುಂಬ ಫೀಲ್ ಮಾಡ್ಕೊಳ್ತಾರೆ ಅವ್ರ ಸಿನಿಮಾ ನೋಡಿದ ಮೇಲೆ. ಇವಾಗ ನಾನು ಸೀರಿಯಲ್ ಮಾಡ್ಕೊಂಡು ಬಂದಿರೋದ್ರಿಂದ ಎಲ್ಲರಿಗೂ ಗೊತ್ತು, ಮನೆ ಮಗಳ ಥರ ನನ್ನ ನೋಡಿ ನನ್ನ ಟ್ರೀಟ್ ಮಾಡಿರೋದ್ರಿದೆ. ಈ ಸಿನಿಮಾದಲ್ಲಿ ಒಂದು ಎಲ್ಲರಿಗೂ ಅಷ್ಟೇ ಒಂದು ಎಲಿವೇಶನ್ ಬೇಕಾಗುತ್ತೆ ನಮ್ಮ ಕರಿಯರಲ್ಲಿ. ಅಂಥ ಒಂದು ಕ್ಯಾರೆಕ್ಟರ್ ನನಗೆ ಅನಿಲ್ ಸರ್ ಬರೆದಿರೋದು ಈ ಕ್ಯಾರೆಕ್ಟರು. ಈ ಸಿನಿಮಾದಲ್ಲಿ ನನಗೆ ಒಂದು 2 ಶೇಡ್ ಇದೆ. ಆದರೆ ಯಾವ ಥರ ಶೇಡ್ ಅಂತ ಹೇಳಿದ್ರೆ ಸಿನಿಮಾ ಏನಂತ ಬಿಟ್ಕೊಟ್ಟಂಗೆ ಆಗುತ್ತೆ, ನನ್ನ ಕ್ಯಾರೆಕ್ಟರ್ ಏನಂತ ಬಿಟ್ಕೊಟ್ಟಂಗೆ ಆಗುತ್ತೆ. ಸೊ ಇವಾಗ ನೀವಾಗಲೇ ಅಯ್ಯೋ ಶಿವನೇ ಸಾಂಗ್ ನೋಡಿರ್ಬೋದು, ತುಂಬ ಕಡೆ ಅದು ಟ್ರೆಂಡ್ ಆಗಿ ಹೋಗಿದೆ. ಸೊ ಆ ಸಾಂಗಲ್ಲಿ ಒಂದು ಲುಕ್ ಇದೆ, ಅದರ ತದ್ವಿರುದ್ಧವಾಗಿ ಕೂಡ ಇನ್ನೊಂದು ಲುಕ್ ಇದೆ. ನನ್ನ ಪರ್ಸ್ನಾಲಿಟಿಗೆ ತದ್ವಿರುದ್ಧವಾದ ಒಂದು ಲುಕ್ ಇದೆ. ಸೊ ಅದನ್ನು ನಾನು ತುಂಬ ಚಾಲೆಂಜಿಂಗ್ ಆಗಿ ತೊಗೊಂಡು ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದ್ದೀನಿ. ಅದು ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಂತ ಹೇಳ್ಬೋದು ಸರ್. ಸೊ ಪಾತ್ರದ ಹೆಸರು ಕೇಳಿದ್ರು, ಪಾತ್ರದ ಹೆಸರು ಹೇಳೋಕ್ಕಾಗಲ್ಲ. ಯಾಕಂದರೆ ರಚಿತಾ ಮ್ಯಾಮ್ ಇರೋದ್ರಿಂದ, ನಾನಿರೋದ್ರಿಂದ ನಾವೊಂದು ಪ್ಯಾಥೋ ಸಾಂಗ್ ಅಂತ ಬಿಟ್ಟಿದ್ದೀವಿ. ಅದರಲ್ಲಿ ಜನಕ್ಕೆ ಕನ್ಫ್ಯೂಷನ್ ಅಂದರೆ ಯಾರು ಇರ್ಬೋದು ಗೀತಾ ಅನ್ನೋ ಒಂದು ಕನ್ಫ್ಯೂಷನ್ ಇರಲಿ ಅಂತ ನನ್ನ ಪಾತ್ರದ ಹೆಸರಿರಲಿ ಅಥವಾ ರಚಿತಾ ಮ್ಯಾಮ್ ಅವ್ರ ಪಾತ್ರದ ಹೆಸರಿರಲಿ ಎಲ್ಲೂ ನಾವು ಡಿಸ್ಕ್ಲೋಸ್ ಮಾಡಿಲ್ಲ ಸರ್. ಗೀತಾ ಅವ್ರು ಕೇಳಿದ್ರು ಗೀತಾ ಯಾರು ಅಂತ, ಅದಕ್ಕೆ ಪ್ಯಾಥೋ ಸಾಂಗಲ್ಲಿ ಆ ಗೀತಾ ಅಂತ ಅವರು ಇವಾಗ ಹೀರೋ ಟ್ಯಾಟೂ ಹಾಕೊಂಡಿದ್ದಾರೆ. ನೀವು ಗಮನಿಸಿದ್ರೆ ಆ ಸಾಂಗ್ನ ಟ್ಯಾಟೂ ಹಾಕೊಂಡಿದ್ದಾರೆ. ಸೊ ಅದರಲ್ಲಿ ರಚಿತಾ ಮ್ಯಾಮು ಬರ್ತಾರೆ, ನಾನು ಬರ್ತೀನಿ. ಯಾರು ಅಂತ ನಿಮಗೆ ಒಂದು ಆಡಿಯನ್ಸ್ಗೆ ಒಂದು ಕನ್ಫ್ಯೂಷನ್, ಕ್ವಶನ್ ಮಾರ್ಕ್ ಇರಲಿ ಅಂತ ನಾವು ಆ ಥರ ಇಟ್ಟಿರೋದು.